ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಜನರನ್ನು ಮೆಚ್ಚಿಸೋದು ಬಹಳ ಕಷ್ಟ. ಎಲ್ಲರಿಗೂ ಇಷ್ಟವಾಗುವಂತೆ ಬದುಕಬೇಕು ಮತ್ತು ಎಲ್ಲರೂ ನಮಗೆ ಇಷ್ಟವಾಗುವಂತೆ ಇರಬೇಕು ಅಂತ ಅಂದ್ಕೊಳ್ಳೋದು ಸರಿಯಲ್ಲ. ಇದಕ್ಕೆ ಅನ್ವಯಿಸುವ ಒಂದು ಕತೆ ಹೇಳ್ತೀನಿ ಕೇಳಿ. ಮೀನು ಮಾರುವವಳು ತನ್ನ ಪಾಡಿಗೆ ತಾನು ಮೀನು ಮಾರ್ತಾ ಕುಳಿತಿದ್ಲು. ಅಲ್ಲಿಗೆ ಬಂದವನೊಬ್ಬ, ಏನಮ್ಮ ನೀನು ಇನ್ನೂ ಯಾವ ಕಾಲದಲ್ಲಿ ಇದ್ದೀಯಾ? ವ್ಯಾಪಾರ ಚೆನ್ನಾಗಿ ಆಗಬೇಕಂದ್ರೆ ಒಂದು ಬೋರ್ಡ್ ಹಾಕ್ಕೋಬೇಕಲ್ವಾ ಅಂತ ಹೇಳ್ತಾನೆ. ಹೌದು, ಈತ ಹೇಳೋದು ಸರಿಯೇ. ಬೋರ್ಡ್ ಬರೆಸಿದ್ರೆ ತಪ್ಪೇನು ಅಂತ ಆಕೆ ಯೋಚಿಸಿ, ಇಲ್ಲಿ ತಾಜಾ ಮೀನನ್ನು ಮಾರಲಾಗುತ್ತದೆ ಅಂತ ಬರೆಸಿ ನೇತು ಹಾಕ್ತಾಳೆ. ಇನ್ನೊಬ್ಬ ಗಿರಾಕಿ ಬಂದು, ಬೋರ್ಡ್ ಏನೋ ಚೆನ್ನಾಗಿದೆ, ಆದರೆ ನೀನು ಮೀನು ಮಾರೋದು ಇಲ್ಲಿಯೇ ತಾನೇ, ಮತ್ತು ಇಲ್ಲಿ ಅನ್ನೋ ಶಬ್ದ ಯಾಕೆ ಬೇಕಿತ್ತಮ್ಮ ಅಂತ ಕೇಳ್ತಾನೆ. ಹೌದಲ್ವಾ ಅಂತ ಹೇಳಿ ಅವಳು ಅದ್ರ ಮೇಲೆ ಕಬ್ಬಣ್ಣ ಹಚ್ತಾಳೆ. ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಬರ್ತಾನೆ. ತಾಜಾ ಮೀನನ್ನು ಮಾರಲಾಗುತ್ತದೆ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ನೀನೇನು ಕೊಳೆತ ಮೀನನ್ನು ಮಾರ್ತಿಲ್ವಲ್ಲ, ಹಾಗೆ ನೋಡಿದ್ರೆ ಮಾರಲಾಗುತ್ತದೆ ಅಂತಾನೂ ಬೇಡ. ಮೀನು ಬಿಟ್ಟರೆ ನಿನ್ನ ಹತ್ರ ಮತ್ತೇನು ಇಲ್ವಲ್ಲ, ಅದ್ರ ವಾಸನೆಯಿಂದಲೇ ಅದು ಮೀನು ಅಂತ ಗೊತ್ತಾಗುತ್ತೆ ಅಂತ ಒಂದು ಭಾಷಣನೇ ಮಾಡ್ತಾನೆ. ಹೌದು, ಇವರೆಲ್ಲ ನನ್ನ ಗಿರಾಕಿಗಳೇ, ಹೇಳಿದ್ದೆಲ್ಲ ಸರಿಯಾಗಿಯೇ ಇದೆ, ಅವರ ಮನಸ್ಸನ್ನು ನೋಯಿಸಬಾರ್ದು ಅಂದ್ಕೊಂಡು ಆ ಮೀನು ಮಾರುವವಳು ಉಳಿದ ಎಲ್ಲ ಅಕ್ಷರಗಳಿಗೂ ಮಸಿ ಬಳಿದ್ಲು. ಹೀಗೆ ಎಲ್ಲರ ಮನಸ್ಸನ್ನು ಗೆಲ್ಲಲು ಹೇಳಿದ್ದನ್ನೆಲ್ಲ ಮಾಡುತ್ತಾ ಹೋಗಿ ಕೊನೆಗೆ ಅವಳ ಬೋರ್ಡಿನಲ್ಲಿ ಉಳಿದಿದ್ದು ಮಸಿ ಮಾತ್ರನೇ. ವೀಕ್ಷಕರೇ, ನಮ್ಮ ಜೀವನದಲ್ಲೂ ಅಷ್ಟೇ. ಎಲ್ಲರನ್ನ ಮೆಚ್ಚಿಸಬೇಕು ಅಂತ ಅಂದ್ಕೊಂಡಷ್ಟು ಮಸಿ ಪ್ರಮಾಣ ಹೆಚ್ಚಾಗ್ತಾನೇ ಹೋಗುತ್ತೆ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.